ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸುವ ಮೊದಲು ಅರ್ಜುನನ ಮನಸ್ಸಿನಲ್ಲಿ ನಡೆಯುವ ಆಳವಾದ ಭಾವನಾತ್ಮಕ ಬದಲಾವಣೆಯನ್ನು ತೋರಿಸುವ ಮಹತ್ವದ ಶ್ಲೋಕವನ್ನು ನೋಡೋಣ. ಇಂದಿನ ಶ್ಲೋಕ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 26. ತತ್ರ ಪಶ್ಯಸಿತಾನ್ ಪಾರ್ಥಃ ಪಿತॄನ್ ಅಹದ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭಾತೃನ್ ಪುತ್ರಾನ್ ಪೌತ್ರಾನ್ ಸಖಿನ್ಸ್ತತಾ. ಶ್ಲೋಕದ ಸರಳ ವಿವರಣೆ. ಈ ಶ್ಲೋಕದಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಅರ್ಜುನನ ಸ್ಥಿತಿಯನ್ನು ವಿವರಿಸುತ್ತಿದ್ದಾನೆ. ಯುದ್ಧ ಭೂಮಿಯಲ್ಲಿ ನಿಂತಿರುವ ಅರ್ಜುನನು ಎದುರಿಗೆ ಏನನ್ನು ನೋಡುತ್ತಾನೆ? ಅರ್ಜುನನು ತನ್ನ ಎದುರು ಶತ್ರುಗಳನ್ನು ಅಲ್ಲ, ತನ್ನದೇ ಜೀವನದ ಸಂಬಂಧಗಳನ್ನು ನೋಡುತ್ತಾನೆ. ಅವನ ಕಣ್ಣುಗಳಿಗೆ ಗೋಚರಿಸಿದವರು ಯಾರೆಂದರೆ ತನ್ನ ತಂದೆಯ ಸಮಾನರಾದ ಹಿರಿಯರು, ಪಿತೃಗಳು, ಪಿತಾಮಹರು, ತನ್ನಿಗೆ ವಿದ್ಯೆ ಕಲಿಸಿದ ಗುರುಗಳು, ಮಾಮಂದಿರು, ತನ್ನದೇ ಸಹೋದರರು, ಮಕ್ಕಳು ಮತ್ತು ಮೊಮ್ಮಕ್ಕಳು, ಆತ್ಮೀಯ ಸ್ನೇಹಿತರು. ಇಲ್ಲಿಯೇ ಅರ್ಜುನನ ಒಳಗಿನ ಯುದ್ಧ ಪ್ರಾರಂಭವಾಗುತ್ತದೆ. ಅವನಿಗೆ ಈಗ ಯುದ್ಧ ಭೂಮಿಯಾಗಿಯೇ ಕಾಣುವುದಿಲ್ಲ, ಅದು ಅವನಿಗೆ ತನ್ನ ಕುಟುಂಬದ ಸಭೆಯಂತೆ ಕಾಣುತ್ತದೆ. ಈ ಶ್ಲೋಕ ನಮಗೆ ಏನು ಹೇಳುತ್ತದೆಂದರೆ, ಮನುಷ್ಯನ ಸಮಸ್ಯೆ ಹೊರಗಿನ ಶತ್ರು ಅಲ್ಲ, ತನ್ನೊಳಗಿನ ಭಾವನಾತ್ಮಕ ಬಂಧನ. ಅರ್ಜುನನು ಯೋಧನಾಗಿ ನಿಲ್ಲಬೇಕಾದ ಕ್ಷಣದಲ್ಲಿ ಮಗನಾಗಿ, ಶಿಷ್ಯನಾಗಿ, ಸ್ನೇಹಿತನಾಗಿ ಯೋಚಿಸುತ್ತಾನೆ. ಇದು ನಮ್ಮ ಜೀವನದಲ್ಲಿಯೂ ನಡೆಯುತ್ತದೆ ಅಲ್ಲವೇ? ನಾವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕಾದಾಗ ಭಾವನೆಗಳು ಮುಂದೆ ಬರುತ್ತದೆ, ಕರ್ತವ್ಯ ಹಿಂದೆ ಹೋಗುತ್ತದೆ. ಅರ್ಜುನನ ಈ ಸ್ಥಿತಿಯೇ ಮುಂದಿನ ಶ್ಲೋಕಗಳಲ್ಲಿ ಅವನ ವಿಷಾದಕ್ಕೆ, ದುರ್ಬಲತೆಗೆ ಕಾರಣವಾಗುತ್ತದೆ. ಅದೇ ಕಾರಣಕ್ಕೆ ಶ್ರೀಕೃಷ್ಣನ ಉಪದೇಶ ಅಗತ್ಯವಾಗುತ್ತದೆ. ಹೀಗಾಗಿ ಸ್ನೇಹಿತರೆ, ಈ ಶ್ಲೋಕ ಕೇವಲ ಯುದ್ಧದ ದೃಶ್ಯವಲ್ಲ, ಮಾನವ ಮನಸ್ಸಿನ ನಿಜವಾದ ಚಿತ್ರ, ಜೀವನದ ಸಂದೇಶ. ಭಾವನೆಗಳು ಮನುಷ್ಯನಿಗೆ ಮಾನವೀಯತೆ ಕೊಡುತ್ತವೆ, ಆದರೆ ಕರ್ತವ್ಯದ ಕ್ಷಣದಲ್ಲಿ ಭಾವನೆಗಳು ಅಡ್ಡಿಯಾಗಬಾರದು ಎಂಬ ಪಾಠವನ್ನು ಈ ಶ್ಲೋಕ ನಮಗೆ ಕಲಿಸುತ್ತದೆ. ಈ ಶ್ಲೋಕ ನಮಗೆ ಜೀವನದ ಒಂದು ದೊಡ್ಡ ಸತ್ಯವನ್ನು ಹೇಳುತ್ತದೆ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.